ಇನ್ನು ಟೌನ್ಶಿಪ್ ಕದನ ಬಹಳ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಬಿಡದಿಯಲ್ಲಿ ರೈತರು ಹೋರಾಟ ಮಾಡ್ತಿರುವಂಥ ಸ್ಥಳಕ್ಕೆ ಬಿಜೆಪಿ ನಿಯೋಗ ಭೇಟಿ ಕೊಡ್ತು. ಕೆಂಪಶೆಟ್ಟಿ ದೊಡ್ಡಿ ಗ್ರಾಮಕ್ಕೆ ಬಿಜೆಪಿ ನಾಯಕರು ಭೇಟಿ ಕೊಟ್ಟರು. ಅಲ್ಲಿನ ಜನರ ಜೊತೆ ಮಾತಾಡಿದ್ರು. ಈ ಹಾಲಿನ ಡೇರಿಯನ್ನು ಕೂಡ ವೀಕ್ಷಣೆ ಮಾಡಿದರು. ಕೆಂಪಶೆಟ್ಟಿ ದೊಡ್ಡಿಯಲ್ಲಿರುವಂಥ ಹಾಲಿನ ಡೇರಿ. ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ, ವಿಪಕ್ಷ ನಾಯಕ ಅಶೋಕ್, ಸಂಸದ ಮಂಜುನಾಥ್, ಶಾಸಕ ಅಶ್ವಥ್ ನಾರಾಯಣ್ ಜೊತೆಗಿದ್ರು. ಅವರು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಾರೆ, ಅದರಿಂದ ಲಾಭ ಬರ್ತೈತೆ. ಆ ಲಾಭ ಲೇಔಟ್ ಮಾಡೋಕ್ಕೆ ಬರುವಂಥ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಶಾಂತ್ ವಿಜೇಂದ್ರ ಅವ್ರ ಜೊತೆ ಮಾತಾಡಿದ್ದಾರೆ. ವಿಜೇಂದ್ರ ಏನು ಹೇಳ್ತಾರೆ ನೋಡೋಣ. ರೈತರ ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಅಂತ ವಿಜಯೇಂದ್ರ ಅವರು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಇವತ್ತು ಗ್ರಾಮಗಳು ಕೂಡ ಭೇಟಿ ನೀಡಿದ್ದಾರೆ. ನಮ್ಮ ಜೊತೆ ಮಾತಾಡೋಕೆ ಇದ್ದಾರೆ. ಸರ್, ಈಗ ಸಾಕಷ್ಟು ಹೋರಾಟ ಮಾಡ್ತಿದ್ದಾರೆ, ಸರ್ಕಾರ ಮಾತ್ರ ಪಟ್ಟು ಬಿಡ್ತಿಲ್ಲ. ತಾವು ಕೂಡ ಇವತ್ತು ಬಂದಿದ್ದೀರಿ, ರೈತರಿಗೆ ಬೆಂಬಲ ಕೊಟ್ಟು. ಮೊದಲಾಗಿ ಏನು ಸರ್ ನಿಮ್ಮ ರಿಯಾಕ್ಷನ್? ಆಗಲೇ ನಾವು ಗೋಪಾಲನ ಪಾಳ್ಯ, ಕೆಂಪಯ್ಯನ ಪಾಳ್ಯ ಮತ್ತು ಅಕ್ಕಪಕ್ಕ ಗ್ರಾಮಗಳಿಗೆ ಭೇಟಿಯನ್ನು ನಾವು ನೀಡಿದ್ದೇವೆ. ರೈತರು ಶೇಕಡ 80-90% ರೈತರು ಏನು ಭೂ ಸ್ವಾಧೀನದ ವಿರುದ್ಧವಾಗಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಮತ್ತೊಂದು ಕಡೆ ಶೇಕಡ 70-80% ರೈತರು ನಮ್ಗೆ ಒಪ್ಕೊಂಡಿದ್ದಾರೆ. ಇಲ್ಲಿ ಎಲ್ಲವೂ ಕೂಡ ಬರಡು ಭೂಮಿ ಇದೆ ಅಂಥೇಳಿ ಒಂದು ವಾದವನ್ನು ಮಂಡನೆ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಾದ ಅಲ್ಲ. ಯಾಕೆಂತ ಹೇಳಿದ್ರೆ ಮೇಲ್ನೋಟಕ್ಕೆ ಗೊತ್ತಾಗ್ತದೆ 40-50 ವರ್ಷಗಳಿಂದ ಇವತ್ತು ರೈತರು ಇಲ್ಲೇನು ಉಳುಮೆ ಮಾಡ್ತಾ ಇದ್ದಾರೆ, ತೆಂಗು ಬೆಳೀತಾ ಇದ್ದಾರೆ, ರೇಷ್ಮೆಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ತನ್ನ ರಿಯಲ್ ಎಸ್ಟೇಟ್ ಆಸಕ್ತಿಯನ್ನು ಅದನ್ನು ಕೈಬಿಟ್ಟು ರೈತರ ರಕ್ಷಣೆಗೆ ಬರಬೇಕು. ರೈತರನ್ನು ಬೆದರಿಸಿ ಈ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತೇಳಿ ಸಂದರ್ಭನ ಆಗ್ರಹಪಡಿಸ್ತೇನೆ. ನಾವು ಇಲ್ಲಿ ಹೋರಾಟಕ್ಕೆ ಪಾಲ್ಗೊಂಡಿದ್ದೀರಿ ಸರ್. ಪ್ರೆಸ್ ಮೀಟ್ ಮಾಡ್ತಾರೆ, ಸಿ ಎಂ ಅವರು ಹೇಳ್ತಾರೆ, ಪ್ರಧಾನಿಯವರು ಅವ್ರ ಹತ್ರ ಇದನ್ನೆಲ್ಲ ವಿವರಣೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಪ್ರಧಾನಮಂತ್ರಿಗಳ ಹೆಸರು ಹೇಳ್ಕೊಂಡು ಪ್ರಧಾನಮಂತ್ರಿಗಳು ಎಲ್ಲೂ ಕೂಡ ರೈತರಿಂದ ಜಮೀನು ಕಸ್ಕೊಳ್ಳಿ ಅಂತ ಎಲ್ಲೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪ್ರಧಾನಮಂತ್ರಿಗಳು ಯಾವತ್ತೂ ಕೂಡ ರೈತರ ಪರವಾಗೇ ಇರುವಂಥದ್ದು ನರೇಂದ್ರ ಮೋದಿಜಿಯವರು. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಹೆಸರು ಹೇಳಿಕೊಂಡು ಇಲ್ಲಿ ರೈತರ ಮೇಲೆ ಗುಂಡಾಗಳನ್ನು ಕಳಿಸಿ ರಾತ್ರಿ ಗುಂಡಾಗಳು ರೈತರ ಮನೆಗೆ ಹೋಗ್ತಾ ಇದ್ದಾರೆ, ಬೆದರಿಕೆ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ತಪ್ಪು ಸಂದೇಶನ ಕೊಡುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬಾರ್ದು. ತಾವು ಈ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥದ್ದು ಒಬ್ಬ ಮುಖ್ಯಮಂತ್ರಿಯಾಗಿ ನಿಮ್ಮ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯಿಂದ ನಡೆದುಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕುಮಾರಸ್ವಾಮಿ ಕನಸು ಅದು ಮುಂದುವರಿಸ್ತಿದ್ದೀವಿ ಅನ್ನೋದು ಕೂಡ ಹೇಳ್ತಿದ್ದಾರೆ ಸರ್. ಇಲ್ಲಿ ಕುಮಾರಸ್ವಾಮಿ ಅವರು ಮಾಡಿರುವಂಥ ಕನಸಿಂದು ಯೋಜನೆ ಅದನ್ನು ನಾವು ಮುಂದುವರಿಸ್ತಿದ್ದೀವಿ ಮಾರ್ಗದರ್ಶನದಲ್ಲಿ ಅಂತ ಹೇಳಿ ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಭೂ ಸ್ವಾಧೀನದ ಬಗ್ಗೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ರೈತರ ಪರವಾಗಿ ಇರ್ತೇನೆ ಅನ್ನೋ ಮಾತನ್ನು ಕೂಡ ಮಾನ್ಯ ಕುಮಾರಸ್ವಾಮಿ ಅವರು ಈಗಾಗಲೇ ಹೇಳಿದ್ದಾರೆ. ಸರ್, ಈಗ ಮೈತ್ರಿ ಇದ್ದೀರಿ, ಸಪ್ರೇಟ್ ಆಗಿ ಹೋರಾಟ ಇದು ಬರ್ತಾ ಇದೆ. ಏನೇ ಸಪ್ರೇಟ್ ಆದರೂ ನಮ್ಮ ಉದ್ದೇಶ ಒಂದೇ ಇದೆ. ರೈತರ ಪರವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಆಗಲಿ JDS ಆಗಲಿ ರೈತರ ಪರವಾಗಿ ನಾವು ಧ್ವನಿ ಎತ್ತಿದ್ದೇವೆ. ಇದಿಷ್ಟು ಕೂಡ ವಿಜಯೇಂದ್ರ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.